ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ನಾನು ಮಾಡೋ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ನನ್ನ ಫಾಲೋ ಮಾಡಿ. ಬೆಳಗ್ಗೆ ಎದ್ದ ತಕ್ಷಣ ಕಸ ಎಲ್ಲ ಗುಡಿಸ್ಬಿಟ್ಟು ಹಸುಗೆಲ್ಲ ಸ್ನಾನ ಮಾಡಿಸಿದ್ರಪ್ಪ. ಹಂಗೆ ನಾನು ಲ್ಯಾಟ್ರಲ್ಲೆಲ್ಲ ಹೇಳ್ಕೊಂಡು ಕೊಡ್ತಾ ಇದ್ದೆ ಅವರಿಗೂ. ಆ್ಯಂಡ್ ನಾನಿಲ್ಲಿ ಬ್ಯಾಕ್ಗ್ರೌಂಡ್ ವಾಯ್ಸ್ ಏನೂ ಹಾಕೋದಿಲ್ಲ, ಬಿಕಾಸ್ ಆಫ್ ತುಂಬ ಸೌಂಡ್ಸ್ ಇತ್ತು. ಹಾಗಾಗಿ ನೋಡಿ ಲ್ಯಾಟ್ರಲ್ಲಿ ಹೇಳ್ಕೊಂಡು ನಾನು ಅಪ್ಪ ಸ್ನಾನ ಮಾಡಿಸಿದ್ವಿ. ಬಟ್ ಜಾಸ್ತಿ ಅಪ್ಪನೇ ಮಾಡಿಸಿದ್ದು, ನಾನೇನು ಮಾಡಿಸಿಲ್ಲ. ನಾನು ಮಾಡಿಸ್ತೀನಿ ಬಟ್ ಜಾಸ್ತಿ ಮಾಡಿಸಲ್ಲ. ಶಿವರಾತ್ರಿ ಹತ್ರ ಬರ್ತಿರೋದ್ರಿಂದ ಹಸುಗೆಲ್ಲ ಸ್ನಾನ ಮಾಡಿಸ್ಬೇಕಾಯ್ತು. ನಾನು ಜಸ್ಟ್ ಇಲ್ಲಿ ನನ್ನ ಗೌರಮ್ಮನಿಗೆ ಸ್ನಾನ ಮಾಡಿಸಿದಷ್ಟೇ ತೋರಿಸ್ತಾ ಇದ್ದೀನಿ. ಬಟ್ ನಮ್ಮದು 3 ಇದ್ದಾವೆ ಹಸು. ಒಂದು ಕರು, ಒಂದು ಇನ್ನೊಂದಕ್ಕಿಂತ ನಮ್ಮ ಹಸುಕ್ಕಿಂತ ಇನ್ನೂ ಚಿಕ್ಕದು, ಆ್ಯಂಡ್ ಇದು 3 ಇದ್ದಾವೆ. ನಾನು ಬಿಸಿಲಲ್ಲಿ ಸುಮ್ಮನೆ ಅಪ್ಪಂಗೆ ಅದು ಇದು ಅಂತ ಹೆಲ್ಪ್ ಮಾಡ್ತಾಯಿದ್ದೆ. ಹೊರಗಿಂದೆಲ್ಲ ನೀಟಾಗಿ ತೊಳ್ಕೊಂಬಂದು ಕ್ಲೀನೆಲ್ಲ ಮಾಡಿಬಿಟ್ಟು ಸುಸ್ತಾಯಿತು. ಸೊ ಅದಕ್ಕೆ ಸುಮ್ಮನೆ ಓಡಾಡ್ತಾ ಇದ್ದೆ ನಾನು. ಅವ್ರಿಗೆ ಲ್ಯಾಟ್ರಲ್ಲೆಲ್ಲ ಹೇಳ್ಕೊಟ್ಟೆ. ಹೇಳ್ಕೊಟ್ಟು ಸ್ನಾನ ಮಾಡಿಸಿದ್ರು. ನಾನು ಹೆಲ್ಪ್ ಮಾಡಲ ಅಂತ ಕೇಳಿದ್ರೆ, ಬೇಡ ಹೋಗು ನೀನು ಬೇರೆ ಏನಾರ ಮಾಡ್ಕೊ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಬೇರೆ ವರ್ಕ್ ಮಾಡೋಣ ಅಂತ ಹೋದೆ. ಆ್ಯಂಡ್ ಹಂಗೆ ವೀಡಿಯೋ ಮಾಡ್ಕೊತಾ ಇರ್ಬೇಕಾದ್ರೆ ನಮ್ಮಮ್ಮ ಬಂದರು, ನಗ್ತಾ ಇದ್ದಾರೆ ವೀಡಿಯೋ ಮಾಡ್ಕೊತಿದ್ಯಾ ಅಂತ. ಸ್ನಾನ ಮಾಡಿ ಹಾಗೆ ಮುಖ ತೊಳ್ಕೊಂಡು ಪೂಜೆ ಮಾಡಿದೆ. ನೋಡಿ, ಇದು ನಮ್ಮ ದೇವ್ರ ಮನೆ. ನಾವು ಇಷ್ಟೇ ಚಿಕ್ಕ ಚಿಕ್ಕದಾಗಿ ಪುಟ್ಟದಾಗ ಇಟ್ಕೋತೀವಿ. ಸಿಂಪಲ್ಲಾಗಿ ಪೂಜೆ ಮಾಡಿಕೊಂಡ ನಾನು. ಪೂಜೆ ಮಾಡಿಕೊಂಡು ತಿಂಡಿಗೆ ರೆಡಿ ಮಾಡಬೇಕಾಯಿತು. ಹಾಗಾಗಿ ಸಿಂಪಲ್ಲಾಗಿ ವೆಜಿಟೇಬಲ್ಸ್ ಪಲಾವ್ ಮಾಡ್ತಿದ್ದೆ, ತರಕಾರಿ ಪಲಾವು. ನೋಡಿ ಅದಕ್ಕೆ ನಾನು ಏನೇನು ಹಾಕಿದ್ದೀನಿ ಅಂತಂದರೆ, ಒಂದು ಸ್ವಲ್ಪ ಎಣ್ಣೆ, ಒಂದು 3-4 ಸ್ಪೂನ್ಸ್ ಎಣ್ಣೆ, ಆ್ಯಂಡ್ ಸ್ವಲ್ಪ ಸಾಸಿವೆ, ಕರಿಬೇವಿನ ಸೊಪ್ಪು, 4ರಿಂದ 5 ಮೆಣಸಿನ್ಕಾಯಿ, ಸ್ವಲ್ಪ ತರಕಾರಿ, ಕ್ಯಾರೆಟು, ಬೀನ್ಸು, ಆಲೂಗೆಡ್ಡೆ. ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು. ಆ್ಯಂಡ್ ನಾನೆಲ್ಲ ವಾಟರೆಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋದಿಲ್ಲ, ಹಾಗೆ ಫ್ರೈ ಮಾಡ್ಕೊತೀನಿ ಸ್ವಲ್ಪನೇ. ಅದು ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ತೀನಿ, ತರಕಾರಿಗೆಲ್ಲ ಚೆನ್ನಾಗಿ ಉಪ್ಪು ಆಗಲಿ ಅಂತ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಈರುಳ್ಳಿ ಮರ್ತ್ಬಿಟ್ಟಿದ್ದೆ, ನಾನು ಪಕ್ಕದಲ್ಲೇ ಇಟ್ಟು ವೀಡಿಯೋ ಮಾಡ್ಕೊತ ಈರುಳ್ಳಿನ ಹಾಕಿಲ್ಲ. ಆ್ಯಂಡ್ ಅದನ್ನು ಹಾಕ್ತಾ ಎಲ್ಲ ಹೊತ್ತಿಗೆ ಬೇಯಿಸ್ಕೊಂಡೆ ನಾನು. ಆ್ಯಂಡ್ ಸ್ಮೆಲ್ ಮಾತ್ರ ಸಖತ್ತಾಗಿ ಬರ್ತಾಯಿತ್ತು ಪಲಾವ್ದು. ಸ್ವಲ್ಪ ಅದೆಲ್ಲ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಟೊಮೆಟೊ ಹಾಕ್ಕೊಂಡೆ. ಟೊಮೆಟೊ 1-2 ಹಾಕ್ಕೊಂಡೆ ನಾನು, 2 ಹಾಕ್ಕೊಂಡೆ ನಾನು. ನೋಡಿ ಸ್ವಲ್ಪ ಸಾಂಬಾರು ಪೌಡ್ರ್ ಹಾಕ್ಕೊಂಡೆ, 1 ಸ್ಪೂನಷ್ಟು. ಆ್ಯಂಡ್ ಫ್ಲೇವರಿಗೋಸ್ಕರ ಒಂದು 1/2 ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡೆ. ಬಿಕಾಸ್ ಯಾಕೆ ಅಂದರೆ ಅದು ವೈಟಾಗಿ ಕಾಣುತ್ತೆ ರೈಸು ಆಮೇಲೆ ಅಂತಂದ್ಬಿಟ್ಟು ಪಲಾವ್ದು. ಅದಕ್ಕೆ ಸ್ವಲ್ಪ ಕಲರ್ಫುಲ್ ಆಗಿರಲಿ ಅಂತ ನಾನು ಸ್ವಲ್ಪ ಸಾಂಬಾರು ಪೌಡ್ರು, ಅರಿಶಿನ ಹಾಕ್ಕೊಂಡೆ. ಆ್ಯಂಡ್ ಸ್ವಲ್ಪ ಅಕ್ಕಿ ಹಾಕಿ ಅದ್ರ ಮೇಲೆ ಉಪ್ಪು ಕಮ್ಮಿ ಆಗಿತ್ತು, ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿ ಆ್ಯಂಡ್ ನೀರು ಹಾಕಿದೆ. ನೀರು ಹಾಕಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಚೂರು ನಿಂಬೆ ರಸ ಹಿಂಡಿ, ಆ್ಯಂಡ್ ಅದು ಸ್ವಲ್ಪ ಕುದೀಲಿ ಅಂತ ಬಿಟ್ಟೆ. ನೋಡಿ ಅಲ್ಲಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಸ್ವಲ್ಪನೇ, ಬಟ್ ಸ್ಮೆಲ್ ಮಾತ್ರ ಸಖತ್ತಾಗಿ ಬರ್ತಾಯಿತ್ತು. ಆ್ಯಂಡ್ ನನಗೆ ಅಡುಗೆ ಮಾಡಿ ಜಾಸ್ತಿ ಅಭ್ಯಾಸ ಇಲ್ಲ, ಅಮ್ಮನೇ ಮಾಡೋದು. ನಾನು ಸ್ವಲ್ಪ ಅವಾಗವಾಗ ಮಾಡ್ತೀನಿ ಅಷ್ಟೇ. ನೋಡಿ ಸ್ವಲ್ಪನೇ ಕುದೀತಾ ಇದೆ, ಚೆನ್ನಾಗಿ ಸ್ಮೆಲ್ ಬರ್ತಾಯಿತ್ತು. ನೀವು ಒಂದು ಟ್ರೈ ಮಾಡಿ ಇದನ್ನು, ನನ್ನ ರೆಸಿಪಿನ. ಚೆನ್ನಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ನಾನು ಕಮೆಂಟ್ ಮಾಡಿ, ನೀವು ಹೇಳಿದ ರೆಸಿಪಿ ಚೆನ್ನಾಗಿತ್ತು ಅಂತ. ಇವಾಗ ಕುದೀತಾ ಇದೆ, ಲಿಡ್ ಕ್ಲೋಸ್ ಮಾಡ್ತೀನಿ. ಬಟ್ ನನಗೆ ಕ್ಲೋಸ್ ಮಾಡೋಕ್ಕೆ ಬರಲಿಲ್ಲ, ಅದಕ್ಕೆ ಅಮ್ಮನ ಕರೆದೆ. ಅಮ್ಮ ಕ್ಲೋಸ್ ಮಾಡೋಕ್ಕೆ ಬರ್ತಿಲ್ಲ ಅಂತಂದು ಒಂದು ವಿಷಲ್ ಹಾಕಿ. ನೋಡಿ ಗೈಸ್, ವಿಷಲು ಬಂತು. ಆ್ಯಂಡ್ ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡಿ ಸ್ಮೆಲ್ ಮಾತ್ರ ಸಖತ್ತಾಗಿ ಬರ್ತಿತ್ತು. ಆ್ಯಂಡ್ ನೋಡಿ ಆಯಿತು ನನ್ನ ಟೇಸ್ಟಿ ಪಲಾವ್ ಆ್ಯಂಡ್ ಮೊಸರು ಬಜ್ಜಿ. ಅಪ್ಪಂಗೆ ಹೇಳಿದೆ ಹೇಗಿದೆ ಅಂತ. ಚೆನ್ನಾಗಿದೆ ಅಂತಂದ್ರೆ ನಾನು ಏನೂ ರೆಕಾರ್ಡ್ ಮಾಡ್ಕೊಳ್ಳಲಿಲ್ಲ. ಆ್ಯಂಡ್ ನಾವು ನಿನ್ನೆ ಸಂತೆಗೆ ಹೋಗಿದ್ವಿ.
ಅದರದ್ದು ಎಲ್ಲ ಒಂದು ಸ್ವಲ್ಪ ತರಕಾರಿ ಸೊಪ್ಪು ತಂದಿದ್ವಿ, ಅದನ್ನೆಲ್ಲ ಹುಲ್ಲೆಲ್ಲ ಬಿಡಿಸಿ ಇಟ್ಕೊತಾ ಇದ್ದೀವಿ ನಾವು ಕವರಲ್ಲಿ. ಆ್ಯಂಡ್ ಅವಾಗೆ ಎಲ್ಲ ಬಿಡಿಸೋದಕ್ಕೆ ಆಗೋದಿಲ್ಲ ಅಂತಂದ್ಬಿಟ್ಟು ಇವಾಗಲೆಲ್ಲ ಇಟ್ಕೋತಾ ಇದ್ದೀವಿ. ನೀಟಾಗೆಲ್ಲ ಇಟ್ಕೊಂಡು ಒಂದು ಕವರಲ್ಲಿ ಹಾಕಿ ಕಟ್ಟಿ ಫ್ರಿಜ್ಜಲ್ಲಿ ಇಡ್ತೀವಿ. ನಾವು ತಂದಿರೋ ಸೊಪ್ಪಿನ ಜಾಸ್ತಿ ವೇಸ್ಟೇ ಇರುತ್ತೆ ಅಲ್ವಾ ಗಾಯ್ಸ್? ನಿಮಗೆ ಎಷ್ಟು ಜನಕ್ಕೆ ಈ ಥರ ಆಗಿರುತ್ತೆ ನೋಡಿ. ನಾನು ಬಿಡಿಸೋ ಸ್ಟೈಲ್ ನೋಡಿ, ಸೊಪ್ಪನ್ನ ಹುಲ್ಲೆಲ್ಲ ತೆಗೆಯೋದು ಯಾವ ಥರ ತೆಗಿತಿದ್ದೀನಿ ಹರಡ್ಬಿಟ್ಟು. ನೀವು ಅದೇ ಥರ ಮಾಡ್ತೀರಾ? ನಮ್ಮಮ್ಮ ನೋಡಿ ಎಷ್ಟು ನೀಟಾಗಿ ಬಿಡಿಸ್ತಾರೆ, ನಾನು ನೋಡಿ ಎಷ್ಟು ಹೆಂಗೆ ಬಿಡಿಸ್ತಾ ಇದ್ದೀನಿ. ಅಷ್ಟು ತರಕಾರಿ ತಂದಿರೋದೆಲ್ಲ ಜೋಡಿಸ್ತಾ ಇದ್ದೀವಿ. ಮತ್ತು ಅದೆಲ್ಲ ಇದಾಗುತ್ತೆ ಅಂತ ಅಂದ್ಬಿಟ್ಟು ನೀಟಾಗೆಲ್ಲ ಜೋಡಿಸ್ಕೊತಾ ಇದ್ದೀನಿ. ಸೊಪ್ಪೆಲ್ಲ ಮೇಲೆ ಜೋಡಿಸ್ಬೇಕು, ನಾನು ಜೋಡಿಸಿಲ್ಲ, ಜೋಡಿಸ್ಕೋಬೇಕು. ಜೋಡಿಸ್ತಾ ಇದ್ದೀನಿ ಅಂದರೆ ನೋಡಿ ಗಾಯ್ಸ್, ಇಷ್ಟೊಂದು ತರಕಾರಿ ತಂದುಬಿಟ್ಟಿದ್ದೀವಿ ನಾವಿರೋ 3 ಜನಕ್ಕೆ. ಬಟ್ ಹೆಲ್ದಿಯಾಗಿ ಮಾಡ್ಕೊಂಡು ತಿನ್ನೋದು ತಪ್ಪಲ್ಲ ಅಲ್ವಾ? ಸೊ ಹಾಗಾಗಿ ಚೆನ್ನಾಗಿ ಕುಕ್ ಮಾಡ್ಕೊಂಡು ತಿನ್ನೋಣ ಅಂತ ತೊಗೊಂಬಂದಿದ್ದೀವಿ. ಆ್ಯಂಡ್ ನಂಗೆ ಸೋರೆಕಾಯಿ ಅಂದರೆ ತುಂಬ ಇಷ್ಟ. ಅದರಲ್ಲಿ ಏನಾದರೂ ಮಾಡೋಣ ಅಂತ ತೊಗೊಂಬಂದಿದ್ದೀನಿ. ಸ್ವಲ್ಪ ಎಲ್ಲ ಸೋಸ್ಕೊಂಡ್ರೆ ಸೊಪ್ಪೆಲ್ಲ ಹಾಗೆ ಇತ್ತು. ಸೊ ಕಸ ಗುಡಿಸ್ಕೊತಾ ನಮ್ಮ ಹಸುನ ಕರ್ಕೊಂಬರ್ಬೇಕಾಯ್ತು. ಪಾಪ ತುಂಬ ಬಿಸಿಲಲ್ಲಿತ್ತು ಅಂತ ನನ್ನ ಹಸುನ ಕರ್ಕೊಂಬರೋದಕ್ಕೆ ಹೊರಟೆ. ಆ್ಯಂಡ್ ತುಂಬ ದಿನ ಆದಮೇಲೆ ನಮ್ಮ ಮನೆ ಹತ್ರ ಮಾವಿನಕಾಯಿ ಬಿಟ್ಟಿದೆ, ಅದನ್ನು ತೋರಿಸ್ತೀನಿ. ಆ್ಯಂಡ್ ಕ್ಲಿಯರಾಗಿ ಕಾಣಿಸ್ತಿಲ್ಲ, ಇದು ನಮ್ಮ ಅಜ್ಜಿ ಮನೆ. ಅದು ಕ್ಲಿಯರಾಗಿ ಕಾಣಿಸ್ತಿಲ್ಲ, ಅದು ಅಜ್ಜಿ ಮನೆ ಮುಂದೆನೇ ಬಿಟ್ಟಿರೋದು. ಬಿಕಾಸ್ ಅಜ್ಜಿ ಬೇರೆ ಏನಲ್ಲ, ನಾವು ಬೇರೆ ಅಲ್ಲ, ಇಬ್ಬರು ಒಂದೇ ಫ್ಯಾಮಿಲಿ ಅಲ್ಲ. ಸೊ ಹಂಗಾಗಿ ನಮ್ಮ ಮನೆ ಅಂತಂದೆ. ನೋಡಿ, ತುಂಬ ದಿನ ಆದಮೇಲೆ, ತುಂಬ ದಿನ ಏನಿಲ್ಲ, ಇದೇ ಫಸ್ಟ್ ಟೈಮ್ ಬಿಡ್ತಾ ಇರೋದು ನಮ್ಮ ಮನೆ ಹತ್ರ ಮಾವಿನಕಾಯಿ. ನಿಮಗೆ ಕಾಣಿಸ್ತಿಲ್ಲ. ಆ್ಯಂಡ್ ನೆಕ್ಸ್ಟ್ ಟೈಮ್ ಝೂಮ್ ಮಾಡಿ ತೋರಿಸ್ತೇನೆ. ಬನ್ನಿ ನಮ್ಮ ಹಸುನ ಕರ್ಕೊಂಬರೋಣ. ಆ್ಯಂಡ್ ತುಂಬ ಬಿಸಿಲಿದೆ ಗಾಯ್ಸ್ ಇತ್ತೀಚೆಗಂತೂ. ಬೆಳಗ್ಗೆ ಅಷ್ಟೇ ಚಳಿ ಇರುತ್ತೆ, ಅದಾದಮೇಲೆ ಒಂದು 11 ಗಂಟೆಯಿಂದ ತುಂಬ ಬಿಸಿಲಾಗುತ್ತೆ. ಹೊರಗೆ ಎಲ್ಲೂ ಹೋಗ್ಬೇಕಂತ ಅನ್ಸೋದಿಲ್ಲ ಆ ಬಿಸಿಲಲ್ಲಿ. ನೋಡಿ, ನಮ್ಮ ಚಿನ್ನಿ ಅಲ್ಲಿ ಮೇಯ್ತಾ ಇರೋದು. ಅಮ್ಮನೂ ನನ್ನ ಜೊತೆ ಬಂದಿದ್ದಾರೆ, ಅದನ್ನು ಕಟ್ಟಾಕ್ತಾರೆ. ನಾನು ಗೌರಮ್ಮನ ಕರ್ಕೊಂಡೋಗಿ ಕಟ್ಟಾಕ್ತೀನಿ. ಯಾರೆಲ್ಲ ನನ್ನಷ್ಟು ಸೋಂಬೇರಿ ಇರ್ತೀರಾ ನೀವು ಮನೆಯಲ್ಲಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿ ಗಾಯ್ಸ್, ಅಲ್ಲಿ ನಮ್ಮ ಗೌರಮ್ಮ ಮೇಯ್ತಾ ಇಲ್ಲ, ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿದ್ದಾಳೆ. ಮೇಯ್ದು ಸಾಕಾಯ್ತು, ಹುಲ್ಲೇ ಇಲ್ಲ ಗಾಯ್ಸ್. ಅದಕ್ಕೆ ಆಮೇಲೆ ಮೇಪರ್ ತಂದುಬಿಟ್ಟು ಹಾಕೋಣ ಅಂತ. ಆ್ಯಂಡ್ ಹಸುನ ಕಟ್ಟಾಕ್ಬಿಟ್ಟು ಮನೆ ಹತ್ರ ಬಂದೆ. ಅಪ್ಪ ಬೈಕ್ ವಾಶ್ ಮಾಡ್ತಿದ್ರು. ಪ್ಲೀಸ್ ನನ್ನ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ.